ಸುಮಾರು 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ಕಳೆದ ವರ್ಷ 52,009 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರೆ ಈ ವರ್ಷ ಬಜೆಟ್ ನಲ್ಲಿ ಇಟ್ಟಿರ್ತಕ್ಕಂಥದ್ದು 50,018 ಕೋಟಿ ರೂಪಾಯಿಗಳು. 50,018 ಕೋಟಿ ರೂಪಾಯಿಗಳು ಅಂದ್ರೆ ಸುಮಾರು 133 ಕೋಟಿ ಅಭಿವೃದ್ಧಿಗೆ ಇಟ್ಟಿದ್ದೇವೆ. ಹೇಗೆ ಸಾಧ್ಯ ಆಯ್ತಿತ್ತು? ಯೋಚನೆ ಮಾಡ್ಬೇಕಲ್ಲ. ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ಇದನ್ನ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಖಜಾನೆ ಖಾಲಿ ಆಗ್ಬಿಟ್ಟಿದೆ, ಸರ್ಕಾರ ಪಾಪರ ಆಗ್ಬಿಟ್ಟಿದೆ. ಇದು ಬರೀ ಸುಳ್ಳು. ಬರೀ ಇದೊಂದು ಆನಗಲ್ ಕ್ಷೇತ್ರದಲ್ಲಿ ₹650 ಕೋಟಿ ರೂಪಾಯಿ ಹೆಂಗೆ ಉದ್ಘಾಟನೆ ಆಗಿದ್ರೆ ಅದು ಕುಡಿಯ ನೀರಿನ ಯೋಜನೆ, ಯೋಜನೆ, ರಸ್ತೆಗಳನ್ನ ಮಾಡ್ತಕ್ಕಂಥ ಯೋಜನೆ, ಇವನ್ನೆಲ್ಲ ಹೆಂಗ್ ಮಾಡಕ್ಕಾಯ್ತಪ್ಪ? ಈಗ ಅಶೋಕ, ವಿಜಯೇಂದ್ರ ಅವರೆಲ್ಲ ಏನಂತೇವ್ ನಾವು, ಛಲವಾದಿ ನಾರಾಯಣ ಸ್ವಾಮಿ ನಮ್ ಜೊತೆಲೆ ಇದ್ದವನು, ಗಿರಾಕಿ ಅವನು ಅಲ್ಲಿ ಹೊಂಟೋಗೋಣ. ಈಗ ನಮ್ಮನ್ನ ಹಾಡಿ ಹೊಗಳ್ತಾ ಇದ್ದವನು ಅಲ್ಲೋಗಿ ಹಾಡಿ ಹೊಗಳಕ್ ಶುರು ಮಾಡಿದ್ದಾರೆ. ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲೇ ಹೋಗಿದ್ರೆ ಅವನು ರಾಜಕೀಯದಲ್ಲಿ ಗುರುತಿಸೋರೇ ಇರಲಿಲ್ಲ. ಆ ವ್ಯಕ್ತಿ ಅವರೆಲ್ಲ ಸೇರ್ಕೊಂಡು ಈಗ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯ ಜನ ಆಕ್ರೋಶ. ಯಾರ ವಿರುದ್ಧ ಆಕ್ರೋಶ? ಆಕ್ರೋಶ ಮಾಡಬೇಕಾಗಿರೋದು ಯಾರ ವಿರುದ್ಧ? ಅವರಿಗೆ ನಿಜವಾಗಿ ಮಾನ ಮರ್ಯಾದೆ ಇದ್ದಿದ್ರೆ ಆಕ್ರೋಶ ಮಾಡಬೇಕಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನು ಮಾಡಬೇಕು ಹೊರತು ಅದನ್ನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 11 ವರ್ಷ ಆಯ್ತು. 11 ವರ್ಷಗಳು ಏನ್ 2014ರಲ್ಲಿ ಹೇಳದ್ದು ಅಚ್ಛೇ ದಿನ ಆಯೇಗ. ಇವತ್ತು ದೇಶದಲ್ಲಿ ಒಳ್ಳೆ ದಿನಗಳು ಬಂದಿದ್ದಾವ? ಒಳ್ಳೆ ದಿನ ಬಂದಿದೆಯೇನ್ರಿ? ಅಚ್ಛೇ ದಿನ ಆಯೇಗ. ಎಲ್ಲ ಬೆಲೆಗಳೆಲ್ಲ ಇಳಿಸ್ಬಿಡ್ತೀವಿ. ಅಮೆರಿಕನ್ ಡಾಲರ್ ಇದೆಯಲ್ಲ, $1 ನಮ್ಮ ₹1 ಸಮ ತಂದ್ಬಿಡ್ತೀನಿ. ಅಮೆರಿಕನ್ ಡಾಲರ್ ಇವತ್ತು ಎಷ್ಟಾಗಿದೆ? ಅವತ್ತೆಷ್ಟಿತ್ತು 2014ರಲ್ಲಿ? ಅವತ್ತು ₹59 ಇತ್ತು. $1 ಬೆಲೆ ₹59. ಇವತ್ತು ₹86. ಮಿಸ್ಟರ್ ನರೇಂದ್ರ ಮೋದಿಜಿ, 59ರಿಂದ ₹86 ಆಗೋಯ್ತಲ್ಲ. ಇದೇನ ಅಚ್ಚೇ ದಿನ ಅನ್ನೋದು?
ಇದನ್ನೇನು ಅಚ್ಚೆ ದಿನ ಅಂತ ಕರೆಯೋದು? ಹೇಳಿ ನೀವೇ ಹೇಳಿ. 59 ರೂಪಾಯಿ ಚಿನ್ನ, 28 ರೂಪಾಯಿ 10 ತೊಲಾ, 28,000 ರೂಪಾಯಿ. ಇವತ್ತೆಷ್ಟಿದೆ ಒಂದು ಚಿನ್ನ ಬೆಲೆ? 1 ಲಕ್ಷಕ್ಕೂ ಹೆಚ್ಚು ಬೆಲೆ. ಪಾಪ ಬಡವರು ಒಂದು ತಾಲಿ ಮಾಡಿಸ್ಕೊಳಕ್ಕಾಗತ್ತಾ? 10 ಗ್ರಾಮ್ ಚಿನ್ನದ ಬೆಲೆ 28,000 ರೂಪಾಯಿನಿಂದ 1 ಲಕ್ಷ ಚಿಲ್ಲರೆ ಉಂಟೋಯ್ತು. 1 ಕೆಜಿ ಬೆಳ್ಳಿ ಬೆಲೆ 43,000 ರೂಪಾಯಿನಿಂದ 94,000. 94,000. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಒಂದು ಸಿಲಿಂಡರ್ ಬೆಲೆ 2014ರಲ್ಲಿ 414 ರೂಪಾಯಿ. 14 ರೂಪಾಯಿ. ಇವತ್ತು ಏನ್ರಿ? ಯಾರ ಮೇಲೆ ರೋಷ? 879. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದಾಗ ಸಬ್ಸಿಡಿ ಕೊಡ್ತಾ ಇದ್ರು ಗ್ಯಾಸ್ ಸಿಲಿಂಡರ್ಗೆ. ಆ ಗ್ಯಾಸ್ ಸಿಲಿಂಡರ್ಗೆ 2020ನೇ ಇಸ್ವಿನಲ್ಲಿ ತೆಗೆದುಹಾಕ್ಬಿಟ್ರು. 20ನೇ ಇಸ್ವಿನಲ್ಲಿ ತೆಗೆದುಹಾಕ್ಬಿಟ್ರು. ಡೀಸೆಲ್ ಬೆಲೆ 40 2014ರಲ್ಲಿ. ಇವತ್ತು 91 ರೂಪಾಯಿ 91 ರೂಪಾಯಿ. 90ಕ್ಕಿಂತ ಮೇಲೆ ಆಗೋಯ್ತು. ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು, ಇವತ್ತು 102 ರೂಪಾಯಿ. ನರೇಂದ್ರ ಮೋದಿ ಅವರೇ, ಇದೇನಾ ಅಚ್ಚೇ ದಿನ? ಈಗ ಅಚ್ಚೇ ಇದನ್ನೇನ ಕರೆಯೋದು ಅಚ್ಚೇ ದಿನ ಅಂತ? ಜನಾಕ್ರೋಶವಂತೆ. ಈ ಬಿಜೆಪಿಯವರು ಇದಾರಲ್ಲ, ಸುಳ್ಳೇ ಅವ್ರ ಮನೆ ದೇವರು. ಸುಳ್ಳು ಹೇಳೋದು ಬಿಟ್ರಿ ಬೇರೆ ಏನು ಹೇಳಲ್ಲ. ವರ್ಷಕ್ಕೆ 2 ಕೋಟಿ ಹುದ್ದೆ ಕೊಟ್ರ, ಉದ್ಯೋಗ ಕೊಟ್ರ. ವರ್ಷಕ್ಕೆ 2 ಕೋಟಿ ಉದ್ಯೋಗ. ನರೇಂದ್ರ ಮೋದಿಜಿ ಕ್ಯೂ ಬೋಲಿಯಾ? 2 ಕೋಟಿ. ಈಗ 11 ವರ್ಷದಲ್ಲಿ ಎಷ್ಟು ಕೋಟಿ ಉದ್ಯೋಗ ಮಾಡ್ಬೇಕಾಗಿತ್ತಪ್ಪ? 22 ಕೋಟಿ ಉದ್ಯೋಗ. ವರ್ಷಕ್ಕೆ 2 ಕೋಟಿ ಉದ್ಯೋಗ. ನಮ್ಮ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆನೇ ಬಗೆಹರಿಸ್ಬಿಡ್ತಿತ್ತು. ಮಾಡಿದ್ರ? ಆಮೇಲೆ ಮಾತಾಡಿದ್ರೆ ಹೇಳೋದು, ಮಾತು ಎತ್ತಿದ್ರೆ ಹೇಳೋದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಆಮೇಲೆ ಮುಸಲ್ಮಾನರಿಗೆ ನೀವು ಓಟೆ ಕೊಡಬೇಡಿ, ಬರಬೇಡಿ ಅಂತ ಹೇಳೋದು. ಅವರಿಗೆ 4% ಮೀಸಲಾತಿ ಇತ್ತು ಉದ್ಯೋಗ ಕೊಡೋದ್ರಲ್ಲಿ, ತೆಗೆದಾಕ್ಬಿಟ್ರು. 4% 2B ನಲ್ಲಿ 4% ಮೀಸಲಾತಿ ಕೊಡ್ತಿತ್ತು ಉದ್ಯೋಗದಲ್ಲಿ. ಅವ್ರಿಗೆ ತೆಗೆದಾಕ್ಬಿಟ್ಟು ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ಆಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇ ಆಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಇದನ್ನೇನಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಕರಿಬೇಕಾ? ಹೇಳಿ ನೀವೇ ನೋಡೋಣ. ಸಬ್ಕಾ ಸಾಥ್. ನಮ್ ಕಾರ್ಯಕರ್ತರಿಗೆ ಇವೆಲ್ಲ ಗೊತ್ತಾಗ್ಬೇಕು. ಯಾಕಂದ್ರೆ ಬಿಜೆಪಿಯವರು ಸುಳ್ಳು ಹೇಳ್ಕೊಂಡು ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.
ತಪ್ಪು ದಾರಿಗೆ ಎಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ನಾವು ಬಂದ ಮೇಲೆ ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಇವುಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ. ಇವತ್ತು ನಮ್ಮನ್ನೇ ಕಾಪಿ ಹೊಡೆದ್ಬಿಟ್ಟವ್ರೆ, ಎಲ್ಲ ಕಡೆ ನಮ್ಮನ್ನೇ ಕಾಪಿ ಹೊಡೆದ್ಬಿಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಈಗ ಮಾಡೆಲ್ ಸರ್ಕಾರ ಆಗೋಗ್ಬಿಡದೆ. ಗುಜರಾತ್ ಮಾಡೆಲ್. ನರೇಂದ್ರ ಮೋದಿಜಿ 12 ವರ್ಷ ಮುಖ್ಯಮಂತ್ರಿ ಆಗಿದ್ರಿ. ಇವತ್ತು GST ಕಲೆಕ್ಷನ್ ನಲ್ಲಿ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. GST ನೀನು SR ಪಾಟೀಲ್ ವ್ಯಾಪಾರಗಾರರಿಗೆ ಗೊತ್ತಾಗುತ್ತೆ. ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಇಡೀ ದೇಶದಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 2. ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 2. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ನಾಟ್ ಗುಜರಾತ್, ನಾಟ್ ಮಧ್ಯಪ್ರದೇಶ್, ನಾಟ್ ರಾಜಸ್ಥಾನ್, ನಾಟ್ ಉತ್ತರ ಪ್ರದೇಶ್, ನಾಟ್ ಉತ್ತರ ಪ್ರದೇಶ್. ನಾವು ದಿವಾಳಿ ಆಗ್ಬಿಟ್ಟಿದೀವ ಏನ್ರಿ ನರೇಂದ್ರ ಮೋದಿಜಿ? ದಿವಾಳಿ ಆಗ್ಬಿಟ್ಟಿದೀವ? ಏನ್ ಸುಳ್ಳು ಹೇಳಕ್ ಒಂದು ಇತಿ ಮಿತಿ ಬೇಕಲ್ಲ. 4 ವರ್ಷ, 2 ವರ್ಷ ಯಡಿಯೂರಪ್ಪ, ಆಮೇಲೆ ಇಲ್ಲಿ ಪಕ್ಕದ ಯಾವುದದು ಶಿಗ್ಗಾಂವ್ ಬಸವರಾಜ ಬೊಮ್ಮಾಯಿ, 4 ವರ್ಷ ಬಿಜೆಪಿ ಅವರು ಅಧಿಕಾರದಲ್ಲಿ ಇದ್ರಿ. ಏನಾರು ಮಾಡಿದ್ರ? ಆನ್ಗಲ್ಗೆ ಏನಾರು ಮಾಡಿದ್ರ? ಆನ್ಗಲ್ಗೆ ಬೈ ಎಲೆಕ್ಷನ್ ಬಂದಿದ್ದೆ. ಪಕ್ಕದ ಈ ಜಿಲ್ಲೆಯವರೇ ಬಸವರಾಜ ಬೊಮ್ಮಾಯಿ, ಪಕ್ಕದ ತಾಲೂಕು ಕ್ಷೇತ್ರ ಶಿಗ್ಗಾಂವ್. ಈ ಊರ್ನ ಅಳಿಯ, ಅಕ್ಕಿ ಹಾಲೂರ್ನ ಅಳಿಯ, ಈ ಊರ್ನ ಅಳಿಯ ಏನಾರು ಮಾಡಿದ್ರೇನ್ರಿ? ಇವತ್ತು ನಮ್ಮ ಶ್ರೀನಿವಾಸ್ ಮಾನೆಯವರು ಕೆರೆ ತುಂಬಿಸ್ತಕ್ಕಂಥದ್ದು, ವಿದ್ಯುತ್ ಶಕ್ತಿ ಮಾಡತಕ್ಕಂಥದ್ದು, ಸಬ್ಸ್ಟೇಷನ್ ಮಾಡ್ತಕ್ಕಂಥದ್ದು, ಆಮೇಲೆ ರಸ್ತೆಗಳನ್ನು ಮಾಡಿಸ್ತಕ್ಕಂಥದ್ದು, ಆಮೇಲೆ ಕುಡಿಯ ನೀರನ್ನ ಬಹುಗ್ರಾಮ ಕುಡಿಯ ನೀರನ್ನು ಕೊಡ್ತಕ್ಕಂಥದ್ದು ಎಲ್ಲ ಮಾಡಿದಾರಪ್ಪ. ನೀ ಏನ್ ಮಾಡದೇನೆಯ ಬಸವರಾಜ ಬೊಮ್ಮಾಯಿ? ಬಸವರಾಜ ಬೊಮ್ಮಾಯಿ ಏನ್ ಮಾಡಿದ್ಯಪ್ಪ ನೀವು? ಏನ್ ಜನ ಆಕ್ರೋಶ ಆಗಿದ್ದಿದ್ರೆ 3 ಬೈ ಎಲೆಕ್ಷನ್ ಗೆಲ್ಲಕ್ ಸಾಧ್ಯ ಆಯ್ತಿತ್ತ? ಶಿಗ್ಗಾಂವ್ನಲ್ಲಿ ನಾವು ಗೆದ್ದು, ಇಲ್ಲೇ ಪಠಾಣ್ ಕೂತಿದ್ದಾನೆ. ಎಷ್ಟು ನೀನು ಗೆದ್ದದು? 14,000, 13,000ನ? 14,000 ಏನ್ ಗೆದ್ದ ಆಗೋಯ್ತು ಅಂತ ಇದ್ರು. ಬಸವರಾಜ ಬೊಮ್ಮಾಯಿ ನನಗೆ ಚುನಾವಣೆ ಆದ್ಮೇಲೆ ಸಿಕ್ಕಿದ್ರು. ಏನ್ರಿ ಬಸವರಾಜ್ ಹೆಂಗಿದೆ ಚುನಾವಣೆ ಅಂತ ಕೇಳಿದೆ ನಾನು. ಗೆದ್ದಾಗೋಯ್ತು ಸಾರ್ ಅಂತಂದ. ಇನ್ನೂ ರಿಸಲ್ಟ್ ಬಂದಿರ್ಲಿಲ್ಲ. ಇಲ್ಲಪ್ಪ ನೀ ಸೋಲ್ತೀಯ ಅಂತಂದೆ. ಬೆಟ್ಸ್ ಕಟ್ಟಿ ಸಾರ್ ಅಂತಂದ. ಆಮೇಲೆ ಮಾತೆತ್ತಿದ್ರೆ ಈ ಬಸವರಾಜ ಬೊಮ್ಮಾಯಿ ದಮ್ಮಿದ್ರೆ, ತಾಕತ್ತಿದ್ರೆ ಅಂತ ಅನ್ನೋದು ಹೇಳೋದು. ನಮ್ಗೆ ಇಲ್ಲಪ್ಪ ತಾಕತ್ತು ಇಲ್ಲ, ಆದ್ರೆ ಗೆಲ್ತೀವಿ ನಾವು ಅಂತಂದೆ. ಪಾಟೀಲ್ ದಮ್ಮಿದ್ರೆ, ತಾಕತ್ತಿದ್ರೆ ಗೆದ್ದು, ಆಮೇಲೆ ಎಂತದು ಬಳ್ಳಾರಿ ಸಂಡೂರ್
ಚನ್ನಪಟ್ಟಣ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಜಿಲ್ಲೆ, ಅಲ್ಲಿ 25,000ಕ್ಕೆ ಹೆಚ್ಚು ಮತಗಳ ಅಂತರದಿಂದ ಗೆದ್ದವರು. ಇಲ್ಲಿ 14,000ದಿಂದ ಗೆದ್ದು, ಅಲ್ಲಿ 9,000 ಮತಗಳ ಅಂತರದಿಂದ ಗೆದ್ದು. ನಾವು ಜನರು ಆಕ್ರೋಶ ಇದ್ದಿದ್ರೆ ಈ 3 ಚುನಾವಣೆಗಳನ್ನು ಗೆಲ್ಲಿಕ್ಕೆ, ಉಪಚುನಾವಣೆಗಳನ್ನು ಗೆಲ್ಲಿಕ್ಕೆ ಸಾಧ್ಯ ಆಯ್ತಿತ್ತ ಅಂತಕ್ಕಂಥದ್ದನ್ನ ಜನ ಅರ್ಥ ಮಾಡ್ಕೋಬೇಕಾಗುತ್ತೆ. 3 ಚುನಾವಣೆ ಗೆಲ್ಲಕ್ಕಾಯ್ತಿತ್ತ? ಅದು ಏನು, ಬಸವರಾಜ ಬೊಮ್ಮಾಯಿ ಮಗ ಚಿಕ್ಕವನಲ್ಲಿ, ಅಲ್ಲಿ ಕುಮಾರಸ್ವಾಮಿ ಮಗ ಚನ್ನಪಟ್ಟಣದಲ್ಲಿ, ಏನ್ ನಮ್ಮ ಯಾರವ ಇಂಡಿಪೆಂಡೆಂಟ್ ರೆಡ್ಡಿ ಮನೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಒಳ್ಳೆ ಕೆಲಸ ಮಾಡಿದ್ದೀರಿ. ಆಮೇಲೆ ನಾವು ನಮ್ಮ ಸರ್ಕಾರ ಇನ್ನ 3 ವರ್ಷಗಳು ಇರ್ತದೆ. 2.5 ವರ್ಷ, ಇನ್ನು 2.5 ವರ್ಷ 1 ತಿಂಗಳು ಇರ್ತದೆ. ಏನ್ ಮಾಡ್ಬೇಕಿರ್ತದೆ? ಅವೆಲ್ಲ ಬಹಿರಂಗವಾಗಿ ಹೇಳಕ್ಕಾತ ಕೂತ್ಗಳಯ್ಯ. ಎಲ್ಲ ಬಹಿರಂಗವಾಗಿ ಕೇಳಲೂಬಾರದು, ಹೇಳಲೂಬಾರದು. ನಮ್ದು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ಬೇಕು. ಹಂಗೆಲ್ಲ ಮಾಡಕ್ಕಾಗಲ್ಲ. ಸುಮ್ಮನೆ ಸುಳ್ಳೆಲ್ಲ ನಾನು ನಾಳೆ ಮಂತ್ರಿ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಲಾ? ಹೇಳ್ಬಿಟ್ಟು ಹೋಗ್ಲಿ, ನಿಮ್ಗೆ ಖುಷಿ ಪಡಿಸಕ್ಕೋಸ್ಕರ ಹೇಳಲ್ಲ. ಹಂಗೆಲ್ಲ ಹೇಳ್ಬಾರ್ದು. ಇಟ್ ಇಸ್ ನಾಟ್ ಕರೆಕ್ಟ್. ಆದ್ರೆ ಮುಂದೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಮಾತ್ರ ಹೇಳಲಿಕ್ಕೆ. ಭವಿಷ್ಯ ಇದೆಯಲ್ವಾ? ಭವಿಷ್ಯ ಇದೆಯಲ್ವಾ? ಅದರಿಂದ ಕೆಲಸ ಮಾಡಿಸೋದ್ರಲ್ಲಿ ನಿಶ್ಚೀಮರು. ಜಾಸ್ತಿ ಅವರು ಗಲಾಟೆನೂ ಮಾಡಲ್ಲ, ಆದ್ರೆ ಕೆಲಸ ಮಾಡಿಸ್ತಾರೆ. ನಾನು ಆನಗಲ್ ಬೈ ಎಲೆಕ್ಷನ್ ಅಲ್ಲಿ ಬಂದಿದ್ದಾಗ ಗೆದ್ದೇ ಗೆಲ್ತೀಯ ಅಂತ ಹೇಳಿದೆ. ಗೆದ್ದೇ ಗೆಲ್ತೀಯ ಬೈ ಎಲೆಕ್ಷನ್ ಅಲ್ಲಿ. ಬಸವರಾಜ ಬೊಮ್ಮಾಯಿ ಹೆಂಗ್ ಗೆದ್ದರು ಅಂತ ಹೇಳ್ತಾ ಇದ್ದೆ, ನಾನು ಗೆದ್ದೇ ಗೆಲ್ತೀವಿ ಅಂತ ಹೇಳಿದೆ. ಹಾಗಾಗಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ದು, ಆಮೇಲೆ 2023ರಲ್ಲಿ ಮತ್ತೆ ಆಯ್ಕೆ ಮಾಡಿದ್ರಿ. ಒಳ್ಳೆ ಕೆಲಸ ಮಾಡಿದವ್ರೆ ಅವರು. MLC ಆಗಿ, MLA ಆಗಿ, ಮತ್ತೆ ಇನ್ನೊಮ್ಮೆ MLA ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಇನ್ನಷ್ಟು ಕೆಲಸ ಮಾಡಲಿ, ಅವ್ರಿಗೆಲ್ಲ ರೀತಿಯ ಸಹಾಯವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ, ಸಹಕಾರವನ್ನ ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. 650 ಕೋಟಿ ರೂಪಾಯಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ, ಈ ಬಿಜೆಪಿಯವರ ಮಾತುಗಳಿದಾವಲ್ಲ, ಜನಾಕ್ರೋಶ, ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ, ಆಮೇಲೆ ಏನ್ ಸುಳ್ಳು ಆರೋಪಗಳನ್ನೇ ಮಾಡೋದು, ಸುಳ್ಳು ಆಪಾದನೆಗಳನ್ನ ಮಾಡೋದು, ಏನ್ ನನ್ನ ಮೇಲೆ ಮಾಡಬಾರ್ದನ್ನೆಲ್ಲ ಮಾಡಿದ್ರಪ್ಪ, ಮಾಡಬಾರ್ದನ್ನೆಲ್ಲ ಮಾಡಿದ್ರು, ಮಾಡಬಾರ್ದನ್ನೆಲ್ಲ ಮಾಡಿದ್ರು, ಸುಳ್ಳು ಆರೋಪಗಳನ್ನು ಮಾಡಿದ್ರು, ಆಪಾದನೆಗಳನ್ನೆಲ್ಲ ಮಾಡಿದ್ರು. ಅದ್ರಲ್ಲಿ ಏನಾದ್ರು ಸತ್ಯಾಂಶ ಇದೆಯಾ? ಎಳ್ಳಷ್ಟು ಸತ್ಯಾಂಶ ಇಲ್ಲ. ಆದ್ರಿಂದ ನೀವೆಲ್ಲರೂ ಕೂಡ ತಯಾರಾಗಬೇಕು. ಬಿಜೆಪಿಯವರಿಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಶ್ರೀನಿವಾಸ್ ಮಾನೆಯವರಿಗೆ ಬೆಂಬಲವಾಗಿ ನಿಲ್ಲಬೇಕು. ಪಕ್ಷವನ್ನ ಫಲಯುತವಾಗಿ ಕಟ್ತಕ್ಕಂಥ ಕೆಲಸವನ್ನ ಮಾಡಬೇಕು.
2028ನೇ ಇಸ್ವಿಗೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡತಕ್ಕಂಥದ್ದು ನಮ್ಮ ಎಲ್ಲ ಕಾರ್ಯಕರ್ತರ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇಷ್ಟನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.